ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹೋಮ್ ಮೇಡ್ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾವುದೇ ರೀತಿ ಆಚೆ ಕಡೆ ಮಸಾಲ ಪೌಡರ್ಸ್ ಅಥವಾ ಚಿಕನ್ ಕಬಾಬ್ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾವುದೇ ಸಾಸ್ ಏನೂ ಬಳಸ್ದಲೇ ಮಾಡುವಂಥ ಚಿಕನ್ ಕಬಾಬು. ಮತ್ತು ಯಾವುದೇ ಟೇಸ್ಟಿಂಗ್ ಪೌಡರ್ ಸಹ ಯೂಸ್ ಮಾಡೋದಿಲ್ಲ ಇದರಲ್ಲಿ. ಟೋಟಲಿ ಹೇಳಬೇಕಂದ್ರೆ ಫ್ರಮ್ ದ ಸ್ಕ್ರ್ಯಾಚ್ ಹೇಗೆ ಮಾಡೋದು ಚಿಕನ್ ಕಬಾಬ್ನ ಮನೆಯಲ್ಲೇ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಜೊತೆಗೆ ಖಾರಕ್ಕೆ ಬಂದು ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋದು 1 kg ಚಿಕನ್ ಕಬಾಬ್ಗೆ. ಅದನ್ನು ಅಷ್ಟೂ ಮಸಾಲೆ ರುಬ್ಕೋಬೇಕು. ನಾನೇನು ತೋರಿಸಿದ್ನಲ್ಲ ಅಷ್ಟೂ ಅದನ್ನು ರುಬ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ದೊಡ್ಡದು. ಅದಕ್ಕೆ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ಮತ್ತು ಮಿಕ್ಸಿ ಮಾಡ್ಕೊಂಡ್ವಲ್ಲ ಆ ಮಸಾಲೆದು ಏನು ಮಿಕ್ಸ್ಚರ್ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ನಾವು ಚಿಕನ್ ಕಬಾಬ್ಗೆ ಮೆಣಸನ್ನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ 2 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಕಾರ್ನ್ಫ್ಲೋರು ಜೊತೆಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೇಕು, ರೈಸ್ ಫ್ಲೋರು. ಅದಾದಮೇಲೆ 1/4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋಬೇಕು, ಗ್ರಾಮ್ ಫ್ಲೋರು. ಜೊತೆಗೆ ಸ್ವಲ್ಪ ಗರಂ ಮಸಾಲ ಮತ್ತು ಕಲರ್ಗೆ ಬಂದ್ಬಿಟ್ಟು ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಅಥವಾ ಫುಡ್ ಕಲರ್ ಯೂಸ್ ಮಾಡಲ್ವಲ್ಲ, ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನ ಈ ಥರ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಟೇಸ್ಟಿಗೆ ಬಿಳಿ ಎಳ್ಳನ್ನು ಹಾಕೋತೀನಿ. ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ಅಂತೂ ಕಬಾಬ್ದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದೇ 1 ಸ್ಪೂನು ಕರ್ಡ್ ಹಾಕೋತಾ ಇದ್ದೀನಿ, ಬಿಕಾಸ್ ಅದು ಚಿಕನ್ ಎಲ್ಲ ಸ್ವಲ್ಪ ಟೆಂಡರೈಸ್ ಆಗಲಿ ಅಂತ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಫುಲ್ ಲೆಮನ್ನ ಹಾಕೋಬೇಕಾಗುತ್ತೆ ನಾವು. ಲೆಮನ್ನು ಸೇರಿಸೋದ್ರಿಂದ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ ಚಿಕನ್ ಕಬಾಬು. ನೋಡ್ತಾ ಇದ್ದೀರಾ, ನಾನಿಲ್ಲಿ ಒಂದು ಲೆಮನ್ ಸೇರಿಸ್ಕೊಂಡೆ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲೆನೂ. ಮತ್ತು ನಿಮ್ಗೆ ಇನ್ ಕೇಸ್ ಏನಾದರೂ ಖಾರದ ಪುಡಿ ಸ್ವಲ್ಪ ಖಾರವಾಗಿರಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕೋಬೋದು. ಅಂದರೆ ರೆಡ್ ಚಿಲ್ಲಿ ಪೌಡರು, ಅಚ್ಚ ಖಾರದ ಪುಡಿ ಅಂತ ಹೇಳ್ತಾರಲ್ವ, ಅದನ್ನು ಹಾಕೋಬೋದು. ಬಟ್ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಅದನ್ನು, ಯಾಕಂದರೆ ಆಲ್ರೆಡಿ ನಾವು ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಆಲ್ರೆಡಿ ಖಾರನೇ ಇರುತ್ತೆ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಇಲ್ಲಿ ಇದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಾದಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ತೊಗೊಂಡು ಆ್ಯಡ್ ಮಾಡಬೇಕು. ಚಿಕನ್ನ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಟು ನೀರೆಲ್ಲ ಸೋರಿಸಿದ್ದೀನಿ. ಯಾಕಂದರೆ ಕಬಾಬಿಗೆ ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ನೀರಿನ ಅಂಶ ಇರಬಾರ್ದು. ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ನೀರಿನೆಲ್ಲ ಕಂಪ್ಲೀಟಾಗಿ ಸೋರಿಸ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಈ ಥರ ಪ್ರಾಪರಾಗಿ ಮಿಕ್ಸ್ ಕೊಡಬೇಕು. ನಾನು ಕೈಯಲ್ಲೇ ಕೊಡ್ತಾಯಿದ್ದೀನಿ. ನಿಮಗೆ ಸ್ಪೂನಲ್ಲಿ ಕನ್ವೀನಿಯೆಂಟ್ ಅಂದರೆ ನೀವು ಸ್ಪೂನಲ್ಲಿ ಕೊಟ್ಕೊಳ್ಳಿ. ಸೊ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿನಿಮಮ್ 1 ಅವರು ಮ್ಯಾರಿನೇಟ್ ಮಾಡಬೇಕು. ಮ್ಯಾಕ್ಸಿಮಮ್ 2 ಅವರ್ಸ್ವರೆಗೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಬರೀ 1 ಅವರ್ ಮಾಡಿ, ಟೈಮ್ ಇದೆ ಅಂದರೆ 2 ಅವರ್ಸ್ ಮಾಡಿ. ಬಟ್ ಮಧ್ಯ ಒಂದು ಸಲ ತೆಗೆದು ಮಿಕ್ಸ್ ಮಾಡಿ ಇಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇದನ್ನು ನೀಟಾಗಿ ಮುಚ್ಚಿಟ್ಬಿಟ್ಟು ಮ್ಯಾರಿನೇಷನ್ಗೆ ಇಡ್ತಾ ಇದ್ದೀನಿ. ಅದಾದಮೇಲೆ ಅದು ಮ್ಯಾರಿನೇಷನ್ ಆದಮೇಲೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ ಚಿಕನ್ ಕಬಾಬ್ನ, ಅದಕ್ಕೋಸ್ಕರ. ಸೊ ಎಣ್ಣೆ ಇಟ್ಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸಬೇಕು ಚೆನ್ನಾಗಿ. ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಚಿಕನ್ ಕಬಾಬ್ ಹಾಕಿದ ತಕ್ಷಣ, ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಾ, ಕಾದಿರೋಂಥ ಎಣ್ಣೆಗೆ ನಾನು ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಟ್ಟಿದ್ದಂಥ ಚಿಕನ್ನ ಒಂದೊಂದೇ ಎತ್ತಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ಹಾಕಿದ ತಕ್ಷಣ ಸಡನ್ನಾಗಿ ತಿರುಗಿಸ್ಬಾರ್ದು. ನಾನು ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಕಟ್ ಮಾಡಿರೋದ್ರಿಂದ ನಿಮಗೆ ಸಡನ್ನಾಗಿ ತಿರುಗಿಸ್ತಿದ್ದೀನಿ ಅನಿಸ್ತಿದೆ. ಬಟ್ ಹಾಕಿದ ತಕ್ಷಣ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಟಚ್ಚೇ ಮಾಡಬಾರ್ದು ಚಿಕನ್ ಪೀಸಸ್ನ. ಸೊ ದಟ್ ಅದು ಹಾಕಿರೋಂಥ ಮಸಾಲೆ ಎಲ್ಲ ಎಣ್ಣೆಲಿ ಬೇಯಬೇಕಾದ್ರೆ ನೀಟಾಗಿ ಪೀಸಸ್ಗೆ ಹಿಡ್ಕೊಳ್ಳುತ್ತೆ. ಆಮೇಲೆ ತಿರುಗಿಸ್ಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ.
ನೋಡಿ ನಾನು ಎರಡೂ ಸೈಡ್ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಇನ್ನು 2 ನಿಮಿಷ ಅದನ್ನು ಚಿಕನ್ ಕಬಾಬ್ ತೆಗಿತೀನಿ ಅನ್ನುವಾಗ ಕರ್ಬೇವಿನ ಸೊಪ್ಪು ಹಾಕೋತೀನಿ. ಅದು ಫ್ರ್ಯಾಗ್ನೆನ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಾಕೋತೀನಿ. ಅದು ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ನೋಡಿ ಈ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ ಚಿಕನ್ ಪೀಸಸ್ ಅಂದಮೇಲೆ ನಾನು ಬೇರೆ ಪ್ಲೇಟ್ಗೆ ತೊಗೋತಾ ಇದ್ದೀನಿ. ಇಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಆಗುತ್ತೆ. ಆ್ಯಂಡ್ ಏನು ನಾವು ಎಕ್ಸ್ಟ್ರಾ ಮಸಾಲೆನೇ ಬೇರೆದು ಯೂಸ್ ಮಾಡಲ್ಲ ಆಚೆ ಕಡೆಯಿಂದ ತಂದು. ಫಾರ್ ಎಕ್ಸಾಂಪಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಕಬಾಬ್ ಪೌಡರ್ ಏನೂ ಇಲ್ಲದೇ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಜ್ಯೂಸಿಯಾಗಿ, ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಯಾವುದೇ ಫುಡ್ ಕಲರ್ ಸಹ ಬಳಸಿಲ್ಲ ನಾವಿಲ್ಲಿ, ಬಟ್ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ನೀವು ಮಾಡ್ಕೊಂಡು ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.